ನನ್ನ ಹೆಸರು ಶ್ರೀನಿವಾಸರಾವ್ ಕುಲಕರ್ಣಿ ಅಂತೇಳಿ. ನಾನು ರಾಯಚೂರು ಡಿಸ್ಟಿಕ್ನವನು. ನನ್ನ ಮಗ ಇಲ್ಲಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದ. ಅವ್ರ ಹತ್ರ ಬಂದಾಗ ನಾನು ಕಣ್ಣಿನ ಪ್ರಾಬ್ಲಮ್ ತೋರಿಸೋದಕ್ಕೆ ಹುಡುಕ್ತಾ ಇದ್ದೆ. ಇಲ್ಲಿ BGS ಆಸ್ಪತ್ರೆ ಇದೆ ಅಂತ ಹೇಳಿದರು. ನಾವು ಅಂದ್ಕೊಂಡು ಇಲ್ಲಿ ಬಂದ್ವಿ. ನಮ್ಮ ಎರಡು ಕಣ್ಣುಗಳು ಭಾಳ ಪ್ರಾಬ್ಲಮ್ ಆಗಿಬಿಟ್ಟಿದ್ವು. ತೋರಿಸಿದ ಮೇಲೆ ಆಪ್ರೇಷನ್ ಮಾಡಬೇಕಾಗುತ್ತೆ ಅಂತ ಹೇಳಿದರು. ಒಂದು ತಿಂಗಳ ಹಿಂದೆ ಒಂದು ಕಣ್ಣು ಆಪ್ರೇಷನ್ ಮಾಡಿದರು. ಅದು ಚೆನ್ನಾಗಿದೆ. ಈಗ 2 ದಿವಸದ ಹಿಂದೆ ಇನ್ನೊಂದು ಕಣ್ಣು ಆಪ್ರೇಷನ್ ಮಾಡಿಸಿದ್ವಿ. ಅದು ಕೂಡ ಚೆನ್ನಾಗಿದೆ. ಈ ಹಾಸ್ಪಿಟ್ಲ್ ತುಂಬ ಹಾಸ್ಪಿಟಾಲಿಟಿ ಇದೆ. ಭಾಳ ಚೆನ್ನಾಗಿ ನೋಡ್ಕೊಂಡ್ರು ನನಗೆ ಭಾಳ ಹೆಲ್ಪ್ ಆಗಿದೆ ಇದರಿಂದ. ನಮ್ಮ ಕಣ್ಣು ಟೆಸ್ಟ್ ಮಾಡಿಬಿಟ್ಟು ಆಪ್ರೇಷನ್ ಮಾಡಿಸಿರೋಕೆ ನೀವು ಅಂತ ಹೇಳಿದರು. ಡಾಕ್ಟರ್ ಸ್ಫೂರ್ತಿಯವರು ಹತ್ರ ತೋರಿಸ್ಬಿಟ್ಟು ಅವರು ಆಪ್ರೇಷನ್ ಮಾಡಬೇಕಾಗ್ತದೆ ಅಂಥೇಳಿ ಅವರೇ ನಮ್ಮ ಆಪ್ರೇಷನ್ ಮಾಡಿದ್ರು. ಎರಡು ಟೈಮು ಭಾಳ ಚೆನ್ನಾಗಾಗಿದೆ ಆಪ್ರೇಷನ್ ಕೂಡ. ಈ ಕಣ್ಣುಗಳು ನನಗೆ ಎರಡು ಕಾಣಿಸ್ತಾ ಇದ್ದಾವೆ. ಸ್ವಲ್ಪ ಈಗ ಡ್ರಾಪ್ಸ್ ಹಾಕೋಬೇಕು, ಏನೋ ಭಾಳ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ. ನಮಸ್ಕಾರ, ಜಯಶ್ರೀ ಗುರುದೇವ್. ನಾನು ಡಾಕ್ಟರ್ ಸ್ಫೂರ್ತಿ ಕಣ್ಣಿನ ವಿಭಾಗದಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಕಣ್ಣಿನ ಪೊರೆ ಅನ್ನೋದು ನಿಮಗೆ ವಯಸ್ಸಾದ ನಂತರ ಬರಬಹುದು. ಎಲ್ಲರಿಗೂ ಬರುವಂತಹ ಒಂದು ಸಿಂಪಲ್ ಆದ ಕಾಯಿಲೆ. ಕಣ್ಣಿನ ಪೊರೆ ನೀವು ಆಪರೇಷನ್ ಮಾಡಿಸ್ಕೊಂಡ್ರೆ ಅದು ನಮ್ಮ ಆಸ್ಪತ್ರೆಯಲ್ಲಿ ಎಲ್ಲ ಥರ ಸೌಲಭ್ಯ ಇದೆ. ಮಸೂರಿ ಅಳವಡಿಕೆ ಕೂಡ ಇದೆ. IOL ಅಂತ ಹೇಳ್ತೀವಿ, ಲೆನ್ಸ್ ಅಂತ ಹೇಳ್ತೀವಿ, ಅದು ಕೂಡ ಅಳವಡಿಕೆ ಇದೆ. ಪೂರ್ತಿ ಮೊದಲಿನಂತೆ ಆಗಬಹುದು. BP, ಶುಗರ್ ಏನೇ ಇರಲಿ ಅವರು ಕಣ್ಣಿನ ಪೊರೆ ಆಪರೇಷನ್ ಮಾಡಿಸ್ಕೋಬಹುದು. ಶ್ರೀನಿವಾಸ್ ಕುಲಕರ್ಣಿ ಅವರು ನಮ್ಮಲ್ಲಿ ಪೇಷಂಟ್ ಆಗಿ 2 ಕಣ್ಣನ್ನು ಆಪರೇಷನ್ ಮಾಡಿಸ್ಕೊಂಡಿದ್ದಾರೆ. ಅವ್ರಿಗೆ 2 ಕಣ್ಣಲ್ಲಿ ಪೊರೆ ಇತ್ತು. ಜೊತೆಗೆ ಅವ್ರಿಗೆ BP, ಶುಗರ್ ಹಾಗೂ ಬೇರೆ ಥರ ಕಾಯಿಲೆಗಳು ಇದ್ವು, ಕಿಡ್ನಿಯ ಸಮಸ್ಯೆ. ಅದನ್ನೆಲ್ಲ ನಾವು ಒಂದು ಅನಸ್ಥೆಟಿಸ್ಟ್ ಡಾಕ್ಟರ್ ಹಾಗೂ ಫಿಸಿಷಿಯನ್ ಡಾಕ್ಟರ್ ಸಲಹೆ ತಗೊಂಡು ಕಣ್ಣಿನ ಪೊರೆ ಆಪರೇಷನ್ ಮಾಡಿದ್ದೀವಿ. ಅವರು ಸಂತೋಷವಾಗಿ ಇವತ್ತು ಮನೆಗೆ ಹೊರಡ್ತಾ ಇದ್ದಾರೆ. ಕಣ್ಣಿನ ಪೊರೆ ಅನ್ನೋದು ಎಂಥವರಿಗಾದರೂ ಡೈಲಿ ಆ್ಯಕ್ಟಿವಿಟೀಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಇವರಿಗೂ ಹಾಗೆ ಕಷ್ಟ ಆಗಿತ್ತು. ಈಗ ಸಂಪೂರ್ಣವಾಗಿ ಗುಣವಾಗಿದ್ದಾರೆ ಹಾಗೂ ಬಹಳ ಖುಷಿಯಿಂದ ಸಂತೋಷದಿಂದ ಚಿಕಿತ್ಸೆಗೆ ತುಂಬ ಸಂತೋಷದಿಂದ ಇಲ್ಲಿಂದ ಹೊರಟಿದ್ದಾರೆ. ನೀವು ಕಣ್ಣಿನ ಪೊರೆ ಇದ್ದರೆ ದಯವಿಟ್ಟು ನಮ್ಮಲ್ಲಿ ಬಂದು ಆಪರೇಷನ್ ಮಾಡಿಸ್ಕೊಳ್ಳಿ. ನಿಮಗೆ ರಿಯಾಯಿತಿ ದರದಲ್ಲಿ ನಾವು ಆಪರೇಷನ್ ಮಾಡಿ ಕೊಡ್ತೇವೆ. ಥ್ಯಾಂಕ್ ಯು. If you enjoyed this video, don't forget to give it a thumbs up, share it with your friends, and hit that subscribe button for more exciting content.